ಆರ್ಸಿಬಿ ಅಭಿಮಾನಿಗಳ ದುರಂತ ಸಾವಿನ ವಿಚಾರವಾಗಿ ಸರ್ಕಾರ ಅಂದ್ರೆ ಅಧಿಕಾರಿಗಳಲ್ಲ, ತಪ್ಪು ಸರ್ಕಾರದ್ದು. ಮಂತ್ರಿಗಳು, ಸಿಎಂ, ಡಿಸಿಎಂ ಎಲ್ಲರೂ ಸರ್ಕಾರವೇ ಎಂದು ಮೈಸೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿರವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಧಾನಸೌಧದ ಮುಂದೆ ಎಲ್ಲರೂ ಮಂತ್ರಿಗಳ ಕುಟುಂಬವೇ ಇತ್ತು. ಅವರೆಲ್ಲರೂ ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದರು. ಅವರೆಲ್ಲರೂ ಪರ್ಮಿಷನ್ ತೆಗೆದುಕೊಂಡು ಹೋಗಿದ್ರ. ಡಿಸಿಎಂ ಸಾಹೇಬ್ರು ಆರ್ಸಿಬಿ ಕೋಚ್ ರೀತಿ ಪೋಸ್ ಕೊಟ್ಟಿದ್ರು. ಅವರೇ ಎಲ್ಲವನ್ನ ಮುಂದೆ ನಿಂತು ಮಾಡ್ತಿದ್ರು. ಸಮಾರಂಭಕ್ಕೆ ಅನುಮತಿಯನ್ನ ಕೊಟ್ಟಿದ್ಯಾರು? ದಕ್ಷ ಅಧಿಕಾರಿ ಸಸ್ಪೆಂಡ್ ಮಾಡಿ ಕೈ ತೊಳೆದುಕೊಂಡ್ರು. ಮೊದಲು ಡಿಸಿಎಂ ಡಿಕೆ ರಾಜೀನಾಮೆಯನ್ನ ಕೊಡಬೇಕು. ಅಭಿಮಾನಿಗಳು ಸತ್ತಿರುವ ವಿಚಾರ ಗೊತ್ತಿದ್ರು. ಡಿಕೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿದ್ರು. ಅಲ್ಲಿ ಕೂಡ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಮೇಲೆ ಕ್ರಮ ಯಾಕಿಲ್ಲ? ಜ್ಯುಡಿಷಿಯರ್ ತನಿಖೆ ರಚನೆ ಮಾಡಲು ಹೈಕೋರ್ಟ್ ಅನುಮತಿ ಬೇಕು. ಅದನ್ನು ಕೂಡ ಮಾಡಿಲ್ಲ. ಆಟಗಾರರನ್ನ ಒತ್ತಾಯ ಮಾಡಿ ಕರೆಸಿದ್ದಾರೆ. ಇವರೇ ಫ್ಲೈಟ್ ಬುಕ್ ಮಾಡಿ ಈಗ ದಾಖಲೆ ತಿದ್ದಲು ಹೊರಟಿದ್ದಾರೆ. ಮಾಡಿರುವ ತಪ್ಪಿಂದ ತಪ್ಪಿಸಿಕೊಳ್ಳಲು ಹೊರಟಿದ್ದಾರೆ ಎಂದು ಡಿಕೆ ಕುರಿತು ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ದಾರೆ. ಆರ್ಸಿಬಿ ದುರಂತದ ಹೊಣೆಯನ್ನು ಸರ್ಕಾರದಲ್ಲಿದ್ದವರು ವಹಿಸ್ಕೊಳ್ಬೇಕು. ಸರ್ಕಾರ ಅಂದರೆ ಆಫೀಸರ್ಸ್ ಅಲ್ಲ. ಸರ್ಕಾರ ಅಂದರೆ ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟದ ಸದಸ್ಯರು ಸರ್ಕಾರ. ಗೌರ್ಮೆಂಟ್ ಅಂದರೆ ಆಫೀಸರ್ಸ್ ಅಲ್ಲ. ಹಾಗಾಗಿ ಇವತ್ತು ನಿನ್ನೆ ರಾತ್ರಿ ಹಿರಿಯ ಅಧಿಕಾರಿಗಳನ್ನು ಮತ್ತು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರನ್ನು ಸಸ್ಪೆಂಡ್ ಮಾಡಿ ಇವರು ಕೈ ತೊಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊಟ್ಟಿರುವ ಕಾರಣ ಏನು? ಕೊಟ್ಟಿರುವ ಕಾರಣ ಪೊಲೀಸ್ ಕಮಿಷನರು ಲಿಖಿತದಲ್ಲಿ ನಿರಾಕರಿಸಲಿಲ್ಲ ಅಂತ. ಆಯ್ತು ರೀ, ಸಿದ್ದರಾಮಯ್ಯನವರೇ ಲಿಖಿತದಲ್ಲಿ ಅವರು ಕೊಡಲಿಲ್ಲ, ನಿರಾಕರಣೆಯನ್ನು ಮಾಡಲಿಲ್ಲ. ನೀವು ವಿಧಾನಸೌಧದ ಮುಂದೆ ಮಾಡಿದ್ರಲ್ಲ, ವಿಧಾನಸೌಧದ ಮುಂದೆ ಯಾವಾಗ ಕಾರ್ಯಕ್ರಮ ಆಗಿದೆ ಅಂದರೆ ಫಸ್ಟು 3 ಜನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 3:15 3:45 ಸತ್ತೋದ್ರು ಅಂತ ಆದಮೇಲೆ ವಿಧಾನಸೌಧದ ಮುಂದೆ ನೀವು, ನಿಮ್ಮ ಮಂತ್ರಿಗಳು, ಅವ್ರ ಜೊತೆಗೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಸೊಸೆಯಂದರು, ಹಿರಿಯ ಕೆಲವು ಅಧಿಕಾರಿಗಳು ಅಲ್ಲಿ ಸನ್ಮಾನ ಮತ್ತು ಸೆಲ್ಫಿ ತಗೊಳ್ಳೋಕೆ ನಿಂತಿದ್ರಲ್ಲ, ಅದು ಪರ್ಮಿಷನ್ ಇಲ್ಲದೆ ಮಾಡಿದ್ರೆ ಅಥವಾ ಇದು ಪರ್ಮಿಷನ್ ಕೊಡಬಾರದು ಅಂತ ಗೊತ್ತಿದ್ದರೆ ನೀವು ನಿರ್ದೇಶನ ಯಾಕೆ ಕೊಡಲಿಲ್ಲ? ಇದರ ಜೊತೆಗೆ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅವ್ರು ರಿಸೀವ್ ಮಾಡಿದ್ದರಲ್ಲ, ರಿಸೀವ್ ಮಾಡಿ ಮೆರವಣಿಗೆಯಲ್ಲಿ ಕರ್ಕೊಂಬಂದು ಹೋಟೆಲ್ಗೆ ಬಿಟ್ಟು ಅಲ್ಲಿಂದ ಇಲ್ಲಿ ಕರ್ಕೊಂಬಂದು ಆ್ಯಸ್ ಇಫ್ ಆ ವಿಜಯಕ್ಕೆ ಇವರೇ ಕಾರಣ, ಇವರೇ ಕೋಚಿಂಗ್ ಕೊಟ್ಟಿದ್ದಾರೆ. ಯಾರು? ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು. ಇವರೇ ಕೋಚಿಂಗ್ ಕೊಟ್ಟಾರ. ಈ ದಿ ಕೋಚ್ ಅನ್ನುವ ರೀತಿಯಲ್ಲಿ ಪೋಸ್ ಕೊಡುವಂಗೆ ನಾನು ಬೆಳಗ್ಗೆನೂ ಹೇಳಿದೆ, ನಮ್ಮ ಉತ್ತರ ಕರ್ನಾಟಕದೊಳಗೆ ಒಂದು ಗಾದಿ ಮಾತಿದೆ, ಎರ್ಕೊಳ್ಳೋರ ಬುಡಕ್ಕೆ ಕುಡುದು ಅಂತ. ಅದನ್ನು ಇನ್ನೂ ಸ್ವಲ್ಪ ಹಳ್ಳಿಯ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳೋದಾದರೆ ಎರ್ಕೊಳ್ಳೋರ ಬುಡಕ್ಕೆ ಡೊಗ್ಕೊಳ್ಳೋದು ಅಂತ ಹೇಳ್ತಾರೆ ನಮ್ಮಲ್ಲಿ. ಅಂದ್ರೆ ಅವ್ರ ಮೇಲೆ ತಲೆ ಮೇಲೆ ನೀರು ಹಾಕಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕೆಳಗಡೆ ಇವ್ರು ಕೂತ್ಬಿಟ್ರೆ ಇವರು ಸ್ವಚ್ಛ ಆದರು ಅಂತ. ಆ ರೀತಿಯಾದಂಥ ಈ ಡಿ ಕೆ ಶಿವಕುಮಾರ್ ಅವರ ಆ್ಯಟಿಟ್ಯೂಡು, ಗುಂಡಾಗರ್ದಿ, ಅಲ್ಲಿ FIRದಲ್ಲಿ ಏನು ಉಲ್ಲೇಖ ಆಗಿದೆ? ನಾವು ನಿರಾಕರಿಸಿದ್ವಿ ಅಂತ ಉಲ್ಲೇಖ ಆಗಿದೆ. ನಿರಾಕರಿಸಿದ ಮೇಲೆ ಪರ್ಮಿಷನ್ ಕೊಟ್ಟವ್ರು ಯಾರು? ಹೂ ಗೇವ್ ದಿ ಪರ್ಮಿಷನ್? ಇವತ್ತು ನೀವು ಒಬ್ಬ ದಕ್ಷ ಅಧಿಕಾರಿನ ಸಸ್ಪೆಂಡ್ ಮಾಡಿ ನೀವು ನಿಮ್ಮ ಜವಾಬ್ದಾರಿಯನ್ನು ನುಣುಚಿಕೊಳ್ಳಿಕ್ಕೆ, ಕೈ ತೊಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ನೀವು ಮೊದಲು ನಿಮ್ಮ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಮತ್ತು ಕರ್ನಾಟಕದ ಸರ್ಕಾರದ ಕೆಲವು ಮಂತ್ರಿಗಳು, ಉಪಮುಖ್ಯಮಂತ್ರಿ ಸೇರಿ ಬೇಗ ಇದನ್ನು ನಾವು ಸೆಲೆಬ್ರೇಷನ್ ಮಾಡಬೇಕು, ಅವ್ರ ಜೊತೆಗೆ ನಾವು ಫೋಟೋ ತಗೋಬೇಕು ಅಂತ. ಎದಕ್ಕೆ ಬೇಕಾಗಿತ್ತು ನಿಮಗಿದು? ಇನ್ಫ್ಯಾಕ್ಟ್ ಇವ್ರು ಅಡ್ವೈಸ್ ಮಾಡಬೇಕಾಗಿತ್ತು. ಅಕಸ್ಮಾತ್ ಪೊಲೀಸ್ ಆಫೀಸರ್ ಕೊಟ್ಟರು ಇವ್ರು ಅಡ್ವೈಸ್ ಮಾಡಬೇಕಾಗಿತ್ತು. ಅದಾದ ನಂತರ ಅಲ್ಲಿ ಹೋಗಿ ರಿಸೀವ್ ಮಾಡಿಕೊಂಡು ಅದಕ್ಕೆ ಟ್ರೋಫಿಗೆ ಮುತ್ತು ಕೊಟ್ಟು ಅಲ್ಲಿಂದ ವಿಧಾನಸೌಧದ ಮುಂದೆ 3 ಜನ ಸತ್ತೋದ್ರು ಅಂತ ಗೊತ್ತಾದ ನಂತರ ಅಲ್ಲಿ ಸೆಲೆಬ್ರೇಷನ್ ಮಾಡಿ
ಸೆಲ್ಫಿ ತಗೊಂಡು ಆನಂತರ ಈ ಡಿ ಕೆ ಶಿವಕುಮಾರ್ ಇದಕ್ಕೆ ಹೋಗಿದ್ದಾರಲ್ಲ ಇಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ, ಮತ್ತು ಅವ್ರ ರಾಜೀನಾಮೆ ಕೊಡೋದೇ, ಅವ್ರನ್ನ ಸಸ್ಪೆಂಡ್ ಮಾಡೋದು ಯಾವಾಗ? ವೆನ್ ಆರ್ ಯು ಗೋಯಿಂಗ್ ಟು ಸಸ್ಪೆಂಡ್ ಹಿಮ್ ಮಿಸ್ಟರ್ ಸಿದ್ದರಾಮಯ್ಯ? ಏನು ಡ್ರಾಮಾ ಮಾಡ್ತಾ ಇದ್ದಾರೆ ನೀವು? ಬೇರೆ ಎಲ್ಲ ಘಟನೆಗಳ ಬಗ್ಗೆ ನಿಮಗೆ ಮಾತನಾಡಲಿಕ್ಕೆ ಬರ್ತದೆ. FIRದಲ್ಲಿ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ ನಂತರವೂ ಕಾರ್ಯಕ್ರಮ ಆಯಿತು ಅಂತ ಬಂದಿದೆ. ಯಾರು ಮಾಡಿಸಿದ್ರು ಹಂಗಾರೆ? ಮೊದಲನೇ ದಿವಸ ಏನು ಹೇಳಿದ್ರಿ ನೀವು? ಮ್ಯಾಜಿಸ್ಟ್ರೇಟ್ಲಿ ಎನ್ಕ್ವೈರಿ, 11 ಜನ ಸತ್ತಿರೋ ಅಂತ ಗೊತ್ತಾದ್ಮೇಲೆ ನೀವು ಮ್ಯಾಜಿಸ್ಟ್ರೇಟ್ಲಿ ಎನ್ಕ್ವೈರಿ ಅಂತ ಹೇಳಿದ್ರಿ ತಾನೇ? ನಿನ್ನೆ ಯಾಕೆ ತರಾತುರಿಯಲ್ಲಿ ನೀವು ಜುಡಿಷಿಯಲ್ ಎನ್ಕ್ವೈರಿ ಅಂತ ಹೇಳಿದಿರಿ? ನಾವು ಮೊದಲೇ ದಿವಸನೇ ಹೇಳಿದ್ದೆ, ನಾನು ಹೇಳಿದ್ದೆ, ನಮ್ಮ ಅಧ್ಯಕ್ಷರು ಹೇಳಿದರು, ನಮ್ಮ ಇಬ್ಬರು ವಿರೋಧ ಪಕ್ಷದ ನಾಯಕರು ಹೇಳಿದರು ಜುಡಿಷಿಯಲ್ ಎನ್ಕ್ವೈರಿ ಮಾಡಿರಿ ಅಂತ. ಹೈಕೋರ್ಟ್ ಸುವಮೋಟೋ ಕೇಸ್ ಯಾವಾಗ ತಿಳ್ಕೊಂತು ಆವಾಗ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿದ್ರಿ ನಿಮ್ಮ ಸ್ಟ್ಯಾಂಡು.